ಸೊ ಗಾಡಿ ಹೆಂಗಾಗಿದೆ ನೋಡಿ, ಗಾಡಿ ವಾಶ್ ಮಾಡ್ದೇ ಫುಲ್ ಕಿಸ್ರು ಮಣ್ಣು ಹಿಡ್ಕೊಬಿಟ್ಟೈತೆ. ಲಿಟ್ರಲಿ ಆಲ್ ಓವರ್ ಕರ್ನಾಟಕ ಮಾಡ್ತೀನಲ್ಲ, ಆವಾಗಲೇ ಸ್ವಲ್ಪ ಜಾಸ್ತಿ ಓಡಿರೋದು. ಸೊ ಅದೆಲ್ಲ ಮಾಡ್ಕೊಂಡು ಬಂದಾದ್ಮೇಲೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು, ಗಾಡಿನೂ ಕರೆಕ್ಟಾಗಿ ಓಡಿಸಿಲ್ಲ. ಲಿಟ್ರಲಿ ಒಂದೊಂದು ವಾರ ನಿಂತಿರುತ್ತೆ ಗಾಡಿ, ಓಡಿಸೋದೇ ಇಲ್ಲ. ಅದು ಬಿಡಿ ನೆನ್ನೆ ನೈಟು, ಸೊ ನಾನು ನಿದ್ರೆ ಮಾಡಬೇಕಾದ್ರೆ ಆಲ್ಮೋಸ್ಟ್ 3:45-4 ಗಂಟೆ ಆಗೋಗಿತ್ತು. ನೈಟು ರೀಲ್ಸ್ ನೋಡಬೇಕಾದ್ರೆ ಒಂದು ರೀಲ್ ಬಂತು, ಅದನ್ನ ಸೇವ್ ಮಾಡಿಕೊಂಡು ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದೆ. ಅದು ಸ್ಟೋರಿ ಹಾಕಬೇಕಾದ್ರೆ ಆಲ್ಮೋಸ್ಟ್ 3:30-3:45 ಆಗೋಗಿತ್ತು ಮಧ್ಯರಾತ್ರಿ, ಓಕೆನಾ. ಸೊ ಹಾಕಿದ್ದು 20-30 ಸೆಕೆಂಡ್ಗೆ ಒಂದು 7-8 ಜನ ನೋಡಿದ್ರು. ಸೊ ನಾನು ಶಾಕು, ಏನು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅಂತ. ಅದರಲ್ಲೂ ನೋಡಿರೋರೆಲ್ಲ ಆಲ್ಮೋಸ್ಟ್ ಬಾಯ್ಸೇ. ಸೊ ಇದೆಲ್ಲ ನೋಡಾದ್ಮೇಲೆ ಏನು ಅನಿಸುತ್ತೆ ಅಂದರೆ, ನಮ್ಮ ಬಾಯ್ಸ್ ಸಿಕ್ಕಿರೋ ಫೀಲಿಂಗ್ಸ್ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗ್ದೇ ನೈಟು ನಿದ್ರೇನೂ ಬರ್ದೇ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಜೀವನ ಕಳೀತಿದ್ದೀವಿ. ಬೆಳಗ್ಗೆ ಎದ್ರೆ ಕೆಲ್ಸಕ್ಕೆ ಹೋಗಬೇಕು, ತಿಂಗಳು ಅಂತ ಬಂದಂಗೆ ಪೇಮೆಂಟ್ ಆಗಿಬಿಡುತ್ತೆ. ಅದರಲ್ಲಿ ದುಡ್ದಿರೋ 80% ದುಡ್ಡು EMI ಅದು ಇದು ಅಂತ ಹೋಗ್ಬಿಡುತ್ತೆ. ಇನ್ನು ಮಿಕ್ಕಿರೋ 20% ಅಲ್ಲೇ ಒಂದು 10-15% ಮನೆ ಕೊಟ್ಟರೆ ಇನ್ನು ಮಿಕ್ಕಿರೋ ದುಡ್ಡು ಇಟ್ಕೊಂಡು ಮತ್ತೆ ತಿಂಗಳು ಫುಲ್ಲು ರೊಟೇಷನ್ ಮಾಡಬೇಕು. ಇದ್ರ ಮಧ್ಯದಲ್ಲಿ ಕಾರ್ ತಗೋಬೇಕು, ಬೈಕ್ ತಗೋಬೇಕು, ಅದು ಇದು ಅಂತ ಆಳು ಮುಳ್ಳು ಡ್ರೀಮ್ಸ್ ಬೇರೆ ಇರ್ತವೆ. ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಲೈಫಲ್ಲಿ ಸಕ್ಸಸ್ ಆಗಿ ತೋರಿಸ್ಬೇಕು ಅನ್ನೋ ಒಂದು ಚಿಕ್ಕ ಹಠ ಕೂಡ ಇರುತ್ತೆ. ಸೊ ಏನು ಮಾಡೋಣ, ಕನಸೆಲ್ಲ ಕನಸಾಗೆ ಉಳ್ಕೊಳ್ಳುತ್ತೆ. ಹಾಗಂತ ನಾವು ಸುಮ್ಮನೆ ಕೂತ್ರೂ ಆಗಲ್ವಲ್ಲ. ಸೊ ಫೈನಲ್ ಆಗಿ ನಾನು ಹೇಳೋದಿಷ್ಟೇ, ಇವತ್ತಿನ ದಿನ ಕೆಟ್ಟದಾಗಿರ್ಬೋದು ಬ್ರೋ, ಆದರೆ ಜೀವನ ಇನ್ನೂ ಕೆಟ್ಟಿಲ್ಲ. ತಾಳ್ಮೆ ಅನ್ನೋದಿರಲಿ ಅಷ್ಟೇ.